ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ನೇರ ಪ್ರಸಾರದ ಹಾಗೆ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ರೋಡ್ ಶೋ ನಡೆಯೋದು ಮಂಗಳೂರಿನಲ್ಲಿ, ಇಲ್ಲಿ ಕೇವಲ ಸಮಾವೇಶ ಆದರೂ ಕೂಡ ಮೈಸೂರಿನ ಈ ಜಾಗದಲ್ಲಿ ಏನೋ ಓವಲ್ ಗ್ರೌಂಡ್ ನಿಂದ ಮಹಾರಾಜ ಗ್ರೌಂಡ್ ವರೆಗೂ ಕನೆಕ್ಟ್ ಮಾಡುವ ಸ್ವಲ್ಪನೇ ಪ್ರಮಾಣದ ಡಿಸ್ಟೆನ್ಸ್ ಅದು. ಅಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹಾಗೆ ಸ್ಥಳೀಯ ಮಟ್ಟದ ನಾಯಕರು ಹಾಗೆ ಮೋದಿ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ಮೋದಿ ಅವರನ್ನ ಸಮಾವೇಶದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗದೆ ಹೋದ್ರೂ ಕೂಡ ಇಲ್ಲಾದ್ರೂ ನೋಡೋಣ ಅನ್ನೋ ನಿರೀಕ್ಷೆಯಿಂದ ರಿಪಬ್ಲಿಕ್ ಕನ್ನಡದ ಮೂಲಕ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಇದೀಗ ಮಹಾರಾಜ ಗ್ರೌಂಡ್ ನತ್ತ ತೆರಳುತ್ತಾ ಇದ್ದಾರೆ ಮೋದಿ ಹಾಗೆ ಅವರ ಸಂಗಡಿಗರು ವಿಶೇಷ ವಾಹನದ ಮೂಲಕ. ಇನ್ನೇನು ಕೆಲವೇ ಕ್ಷಣ ಮಹಾರಾಜ ಗ್ರೌಂಡ್ ಅನ್ನ ತಲುಪ್ತಾರೆ. ಅಲ್ಲಿಂದಲೂ ಕೂಡ ನೇರ ಪ್ರಸಾರದ ದೃಶ್ಯವನ್ನ ನೀವು ಗಮನಿಸಬಹುದು. ಅಬ್ಬರದ ಭಾಷಣ, ದೇವೇಗೌಡರು, ಕುಮಾರಸ್ವಾಮಿ ಹಾಗೆ ಯಡಿಯೂರಪ್ಪನವರು, ವಿಜಯೇಂದ್ರ ಹಾಗೆ ನರೇಂದ್ರ ಮೋದಿ ಅವರು ಕೂಡ ಮಾತನಾಡುವುದು ಬಾಕಿ ಇದೆ. ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ ಅದೇ ವೇದಿಕೆಯಲ್ಲಿ ಮೈಸೂರು ಕೊಡಗು ಎನ್ಡಿಎ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಮಾತನಾಡ್ತಾ ಇದ್ರು. ಹಾಗೆ ಸುಮಲತಾ ಹಾಲಿ ಮಂಡ್ಯದ ಸಂಸದೆ ಮಾತನಾಡಿದ್ರು. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸಂಸದರಾಗಿ ಆಯ್ಕೆಯಾಗುವ ನಿರೀಕ್ಷೆಯಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ನಡೆಯಲಿದೆ ಈ ಬೃಹತ್ ಸಮಾವೇಶ. ಆ ಜಾಗಕ್ಕೆ ತೆರಳುತ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಅಲ್ಲಿಂದಲೂ ಕೂಡ ನೇರ ಪ್ರಸಾರದ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸಬಹುದಾಗಿದೆ. ರಸ್ತೆ ಉದ್ದಕ್ಕೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಹಾಗೆ ಮೋದಿ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ಇಲ್ಲಿ ರೋಡ್ ಶೋ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಮೋದಿ ಅವರು ಇಲ್ಲಿ ತೆರೆದ ವಾಹನದ ಮೂಲಕವೋ ಅಥವಾ ವಾಹನದಿಂದ ಆಚೆ ಬಂದವನೋ ಮಾಡೋದಿಲ್ಲ. ನೇರವಾಗಿ ಆ ಹೆಲಿಪ್ಯಾಡ್ನಿಂದ ವೇದಿಕೆ ನಡೆಯುವ ಸಮಾವೇಶ ನಡೆಯುವ ವೇದಿಕೆಗೆ ತೆರಳುತ್ತಾರೆ ಅಂತ ಹೇಳಿ ಆದರೂ ಕೂಡ ಮೋದಿ ಅವರನ್ನ ಕಾರ್ನ ಒಳಗಾದ್ರೂ ನೋಡಬಹುದು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ರು. ಇನ್ಫ್ಯಾಕ್ಟ್ ನಮ್ಮ ಪ್ರತಿನಿಧಿ ರಂಜಿತ್ ಅವ್ರನ್ನೆಲ್ಲರೂ ಕೂಡ ಮಧ್ಯಾಹ್ನದಿಂದಲೇ ಮಾತನಾಡಿಸ್ತಾ ಇದ್ರು. ಇಲ್ಲಿಗೆ ಬರೋದಿಲ್ಲ ಮೋದಿ ಅವರು, ಜಸ್ಟ್ ಕಾರ್ನಲ್ಲಿ ಪಾಸ್ ಆಗ್ತಾರೆ, ಯಾಕೆ ನಿಂತಿದ್ದೀರಿ ಅಂತಂದ್ರೆ ಆ ಕಾರ್ನಲ್ಲಿ ಹೋಗೋ ದೃಶ್ಯವನ್ನಾದ್ರೂ ನಾವು ಗಮನಿಸಬೇಕು ಅನ್ನೋ ಕುತೂಹಲ ಇದೆ, ಅದಕ್ಕೋಸ್ಕರ ನಿಂತಿದ್ದೀವಿ. ಸಮಾವೇಶದ ಆ ಜಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ, ಅಲ್ಲಿ ಹೋಗಿ ನಿಂತು ಭಾಷಣ ಕೇಳಲಿಕ್ಕೆ ಸಾಧ್ಯವಾಗೋದಿಲ್ಲ, ನೇರವಾಗಿ ಮೋದಿ ಅವರನ್ನ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಹತ್ತಿರದಿಂದ. ಹೀಗಾಗಿ ರಸ್ತೆ ಇಕ್ಕಲಗಳಲ್ಲಿ ನಿಂತು ಮೋದಿ ಅವರನ್ನ ನಾವು ನೋಡ್ತೇವೆ ಅಂತ ಹೇಳಿ ಅವರ ಅಭಿಮಾನಿಗಳು ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಮಾತನಾಡಿದ್ರು. ಆ ಕ್ಷಣ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮೋದಿ ಅವರು ಆ ಕಪ್ಪು ವಾಹನದಲ್ಲಿ ತೆರಳಿದ್ರು ಮಹಾರಾಜ ಗ್ರೌಂಡ್ನ ಕಡೆಗೆ. ಆ ಸಂದರ್ಭದಲ್ಲಿ ಮೋದಿ ಮೋದಿ ಅನ್ನೋ ಘೋಷಣೆಗಳು ಅಲ್ಲಿ ಕೇಳೋಕೆ ಸಿಕ್ಕಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪಲಿದ್ದಾರೆ ಸಮಾವೇಶದ ವೇದಿಕೆಯನ್ನ. ಅಬ್ಬರದ ಭಾಷಣದ ಮೂಲಕ ಮತ ಭೇಟಿಯನ್ನ ಆಡಲಿದ್ದಾರೆ. ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ ಸೇರಿದಂತೆ ಹಳೆ ಮೈಸೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಕಣಕ್ಕಿಳಿದಿರುವ ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಮುಂದಿನ 5 ವರ್ಷಗಳ ಅವಧಿಗೂ ಕೂಡ ತಮ್ಮ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದರೆ ಆಗಬಹುದಾದ ಬೆನಿಫಿಟ್ಸ್ನ ಬಗ್ಗೆ, ಪ್ರಯೋಜನಗಳ ಬಗ್ಗೆ ಕೂಡ ಮನವರಿಕೆ ಮಾಡಿಕೊಡುವ ಸಹಜ ನಿರೀಕ್ಷೆ. ಕೇವಲ 2024-25ನೇ ಅವಧಿಗೆ ಆಗುವ ಅಭಿವೃದ್ಧಿ ಯೋಜನೆಗಳು ಮಾತ್ರವಲ್ಲ, ಪ್ರಣಾಳಿಕೆ ಬಿಡುಗಡೆ ಮಾಡುವ ಸಂದರ್ಭದಲ್ಲೂ ಕೂಡ 2047ನೇ ಇಸ್ವಿವರೆಗೂ ಕೂಡ ಬಿಜೆಪಿ ಯಾವೆಲ್ಲ ರೀತಿಯ ಚಿಂತನೆಯನ್ನ ದೇಶದ ಅಭಿವೃದ್ಧಿ ದೃಷ್ಟಿಯಲ್ಲಿ ಹಮ್ಮಿಕೊಂಡಿದೆ ಅನ್ನೋದನ್ನ ತಿಳಿಸಿದ್ರು. ಬಹುಶಃ ಈ ವೇದಿಕೆಯ ಮೂಲಕವೂ ಕೂಡ ಕರ್ನಾಟಕ ಸೀಮಿತವಾಗಿ ಮಾಡಬಲ್ಲಂತಹ ಯೋಜನೆಗಳು, ಅನುಷ್ಠಾನಕ್ಕೆ ಬಯಸ್ತಾ ಇರುವ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡುವ ನಿರೀಕ್ಷೆ ಇದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸದ್ಯಕ್ಕೆ ಅಸ್ತಿತ್ವದಲ್ಲಿದೆ. ರಾಜ್ಯದಲ್ಲಿ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಇದ್ದ ಏಕೈಕ ಸರ್ಕಾರ ಅಂತಂದ್ರೆ ಅದು ಕರ್ನಾಟಕದಲ್ಲಿ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಅದನ್ನ ರಿಜೆಕ್ಟ್ ಮಾಡಿ ಕಾಂಗ್ರೆಸ್ಗೆ ಬಹುಮತವನ್ನ, ಅದರಲ್ಲೂ ಅತ್ಯಂತ ಸುಭದ್ರವಾದ ಬಹುಮತವನ್ನ ನೀಡಿ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಕರ್ನಾಟಕದ ಮತದಾರರು. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಇದ್ದಂಥದ್ದೇ ಮಾನದಂಡಗಳನ್ನ ಇಟ್ಕೊಂಡು ವೋಟ್ ಮಾಡ್ತಾರಾ? ಲೋಕಸಭಾ ಚುನಾವಣೆಗೂ ಕೂಡ ಮತದಾರರು ಸಹಜವಾಗಿ ಕುತೂಹಲ ಇದ್ದೇ ಇದೆ. ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವ ಚುನಾವಣೆ ಆಗಿರೋದ್ರಿಂದ ಗಟ್ಟಿ ನಾಯಕತ್ವದ ದೃಷ್ಟಿಯಿಂದ ಏನಾದರೂ ಯೋಚನೆ ಮಾಡಿ ಮೋದಿ ಪರವಾಗಿ ಮತವನ್ನ ಚಲಾಯಿಸ್ತಾರಾ ಮತದಾರರು? ಆ ಕುತೂಹಲ ಕೂಡ